ಎಲ್ಲ ರಾಷ್ಟ್ರೀಯ ಕಾರ್ಯಕ್ರಮಗಳು ಪೊಲೀಸ್ ಗ್ರೌಂಡ್ನಲ್ಲಿ ಆಯೋಜನೆ. ತಹಸೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ರಾಮದುರ್ಗ ತಾಲೂಕಾ ಆಡಳಿತವು ಮಹತ್ವದ ಬದಲಾವಣೆಯನ್ನ ಮಾಡಿದ್ದು, ಇನ್ಮುಂದೆ ಎಲ್ಲ ಸರ್ಕಾರಿ ರಾಷ್ಟ್ರೀಯ ಕಾರ್ಯಕ್ರಮಗಳು ಪಟ್ಟಣದ ಬಸವೇಶ್ವರ ಶಾಲೆ ಹತ್ತಿರದ ಪೊಲೀಸ್ ಗ್ರೌಂಡ್ನಲ್ಲಿ ನಡೆಯಲಿವೆ ಎಂದು ತಹಸೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಅವರು ತಿಳಿಸಿದರು. ಈ ಕುರಿತು ಬುಧವಾರ ತಮ್ಮ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಪ್ರತಿ ವರ್ಷ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ನಮ್ಮ ರಾಮದುರ್ಗ ಪಟ್ಟಣದ ಹಳೆ ಕೋರ್ಟ್ ಆವರಣದಲ್ಲಿ ನಡೆಸಲಾಗುತ್ತಿತ್ತು. ಈ ಬಾರಿ ಅದನ್ನು ಬದಲಾಯಿಸಿ ಪೊಲೀಸ್ ಗ್ರೌಂಡ್ನಲ್ಲಿ ನಡೆಸಲು ನಿರ್ಧರಿಸಲಾಗಿದೆ. ಹಳೆ ಕೋರ್ಟ್ ಅರಮನೆ ಆವರಣದಲ್ಲಿ ಮುಖ್ಯವಾಗಿ ಸ್ಥಳಾವಕಾಶದ ಕೊರತೆ ಹೆಚ್ಚಾಗಿದೆ. ಕಾರ್ಯಕ್ರಮಗಳಲ್ಲಿ ಶಾಲಾ ವಿದ್ಯಾರ್ಥಿಗಳು, ಅಧಿಕಾರಿಗಳು, ಸಾರ್ವಜನಿಕರು ಹೆಚ್ಚಾಗಿ ಸೇರುವುದರಿಂದ ಜನಸಂದಣಿ ಉಂಟಾಗುತ್ತಿದೆ. ಇದರ ನಡುವೆ ಪೊಲೀಸ್ ಪರೇಡ್, ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಲು ಅಡಚಣೆಯಾಗುತ್ತಿದೆ ಎಂದು ಅಧಿಕಾರಿಗಳು ಸಭೆಯಲ್ಲಿ ತಿಳಿಸಿದ್ದಾರೆ. ಬಸವೇಶ್ವರ ಶಾಲೆ ಹತ್ತಿರವಿರುವ ಪೊಲೀಸ್ ಗ್ರೌಂಡ್ ವಿಶಾಲವಾದ ಮೈದಾನವಿದೆ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಳ್ಳಬಹುದು ಮತ್ತು ಕಾರ್ಯಕ್ರಮಗಳನ್ನು ವ್ಯವಸ್ಥಿತವಾಗಿ ನಡೆಸಲು ಅದು ಸೂಕ್ತ ಸ್ಥಳವಾಗಿದೆ. ಹಾಗಾಗಿ ತಾಲೂಕಾ ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಎಲ್ಲರೂ ಒಮ್ಮತದಿಂದ ಈ ನಿರ್ಧಾರ ಕೈಗೊಂಡಿದ್ದು, ಶಾಸಕರು ಸಹ ಇದಕ್ಕೆ ಒಪ್ಪಿಗೆಯನ್ನ ನೀಡಿದ್ದಾರೆ. ಹಾಗಾಗಿ ಇನ್ಮುಂದೆ ಎಲ್ಲ ತಾಲೂಕು ಮಟ್ಟದ ಕಾರ್ಯಕ್ರಮಗಳು, ರಾಷ್ಟ್ರೀಯ ಕಾರ್ಯಕ್ರಮಗಳು ಪೊಲೀಸ್ ಗ್ರೌಂಡ್ನಲ್ಲಿ ನಡೆಯಲಿವೆ ಎಂದು ಹೇಳಿದರು. ಅಲ್ಲ, ಅದು ಆರೋಪದ ಪ್ರಶ್ನೆ ಅಲ್ಲ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ, ಪ್ರತಿ ವರ್ಷ ನಾವೇನು ಹಿಂದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ, ಆ ಜಾಗ ಬಹಳ ಇಕ್ಕಟ್ಟಾಗಿರೋದ್ರಿಂದ ಪರೇಡ್ಗಾಗಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಲಿ ಅಷ್ಟೊಂದು ಸಮಂಜಸ ಅಲ್ಲ. ಅಲ್ಲಿ ನಮ್ಮಲ್ಲಿ ಒಂದು ತಾಲೂಕಾ ಕ್ರೀಡಾಂಗಣ ಇಲ್ಲದೆ ಇರೋದ್ರಿಂದ ಆ ಇಕ್ಕಟ್ಟ ಸ್ಥಳದಲ್ಲಿ ಆಗ್ತಾ ಇದೆ. ಅದಕ್ಕಾಗಿ ಒಂದು ಪೊಲೀಸ್ ಗ್ರೌಂಡ್ ಇದೆ. ಪೊಲೀಸ್ ಗ್ರೌಂಡು ಸ್ಟೇಡಿಯಂ ಥರನೇ ಇದೆ. ಅಲ್ಲಿ ಮಾಡೋದ್ರಿಂದ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಲಿಕ್ಕಾಯ್ತು, ಪರೇಡ್ ಮಾಡಲಿಕ್ಕಾಯ್ತು, ಎಲ್ಲ ದೃಷ್ಟಿಯಿಂದನೂ ಒಂದು ಎಲ್ಲ ಬೇರೆ ಬೇರೆ ತಾಲೂಕಿನಲ್ಲಿ ಯಾವ ರೀತಿ ಆಗುತ್ತೆ ಬೈಲ್ನಲ್ಲಿ, ಸ್ಟೇಡಿಯಂನಲ್ಲಿ ಆ ಥರ ಮಾಡಬೇಕನ್ನೋ ನಾವು ಪ್ರಿಪರೇಟರ್ ಮೀಟಿಂಗ್ ಮಾಡಿದಾಗ ಎಲ್ಲ ಪ್ರೆಸ್ನವರು, ಎಲ್ಲ ಪ್ರತಿನಿಧಿಗಳು ಏನು ಮೀಟಿಂಗ್ ಅಟೆಂಡ್ ಆಗಿದ್ದರು, ಎಲ್ಲರೂ ಈ ಥರ ಚೇಂಜ್ ಮಾಡ್ಬೇಕು ಸರ್ ಅಂಥೇಳಿ ರಿಕ್ವೆಸ್ಟ್ ಕೊಟ್ಟರು. ಆ ರಿಕ್ವೆಸ್ಟ್ ಪ್ರಕಾರ ನಾವು ನಮ್ಮ ಮಾನ್ಯ ಶಾಸಕರಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ, ಹೌದು ಅಲ್ಲಿ ಇಕ್ಕಟ್ಟಾಗ್ತಾ ಇದೆ, ಪೊಲೀಸ್ ಗ್ರೌಂಡ್ ಮಾಡೋದು ಯೋಗ್ಯ ಅಂಥೇಳಿ MLS ಅವರು ಅದಕ್ಕೆ ನಮಗೆ ಪರ್ಮಿಷನ್ ಕೊಟ್ಟಿರೋದ್ರಿಂದ ಎಲ್ಲರೂ ಒಳ್ಳೆಯದಕ್ಕೋಸ್ಕರ, ಅಂದರೆ ಇಕ್ಕಟ್ಟ ಸ್ಥಳದಲ್ಲಿ ಮಾಡೋದು ಬೇಡ, ಒಂದು ವಿಶಾಲವಾದ ಗ್ರೌಂಡ್ನಲ್ಲಿ ಅದ್ದೂರಿಯಾಗಿ ಮಾಡೋ ಒಂದು ಉದ್ದೇಶದಿಂದ ನಾವು ಈ ಸಲ ಚೇಂಜ್ ಮಾಡಿದ್ದೀವಿ. ಅದರಲ್ಲಿ ಯಾರಿಗೂ ಹಾರ್ ಮಾಡುವಂಥ ವಿಷಯ ಅಲ್ಲ, ಒಳ್ಳೆಯದಕ್ಕೇ ಎಲ್ರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಮಾಡಿದ್ದೀವಿ. ಆಮೇಲೆ ಮುಂದೆ ಬರ್ತಕ್ಕಂಥ ನಮ್ಮ ಎಲ್ಲ ರಾಷ್ಟ್ರೀಯ ಹಬ್ಬಗಳು, ಸ್ವಾತಂತ್ರ್ಯೋತ್ಸವ ಇರ್ಬೋದು, ನಮ್ಮ ನವೆಂಬರ್ 1 ಇರ್ಬೋದು, ಆಮೇಲೆ ನಮ್ಮ ಜನವರಿ 26 ಇರ್ಬೋದು, ಎಲ್ಲ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಅಲ್ಲೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕಾಗಿ ಇದು ಯಾರಿಗೂ ಹಾರು ಮಾಡ್ಬೇಕಂತಲ್ಲ, ತಾಲೂಕಿನ ಒಳ್ಳೇದಕ್ಕೋಸ್ಕರ, ತಾಲೂಕಿನ ಜನರ ಒಳ್ಳೇದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಬದಲಾವಣೆ ಅನಿವಾರ್ಯ. ಬದಲಾವಣೆ ಒಳ್ಳೇದಕ್ಕೋಸ್ಕರ ಆದರೆ ಅದು ಒಳ್ಳೆಯದೇ. ಇದನ್ನು ನಾನೇನೋ ಒಬ್ಬನೇ ಡಿಸಿಷನ್ ತೊಗೊಂಡಿದ್ದಲ್ಲ, ಎಲ್ಲರೂ ಅಲ್ಲೇ ಮಾಡೋಣ ಅಂತೇಳಿ ಒತ್ತಾಯ ಮಾಡಿದ್ರಿಂದ ಮತ್ತು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದರಿಂದ, ನನ್ನ ಶಾಸಕರು ಸಹ ಹೌದು ಅಲ್ಲೇ ಮಾಡೋಣ ಅಂತ ಹೇಳಿದ್ರಿಂದ ಈ ಸಲ ಚೇಂಜ್ ಆಗಿದೆ. ಇದನ್ನು ನಾನು ಪ್ರತಿ ನಮ್ಮ ತಾಲೂಕಿನ ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೇನೆ. ಈ ವರ್ಷದ್ದು ನಾವೇನು ಕಾರ್ಯಕ್ರಮ ಮಾಡ್ತೀವಿ ಅದು ಹಳೆ ಸ್ಥಳ ಬಿಟ್ಟು ಹೊಸ ಪೊಲೀಸ್ ಗ್ರೌಂಡಲ್ಲಿ ಮಾಡ್ತೀವಿ. ಅದನ್ನು ಸ್ವಲ್ಪ ದಯವಿಟ್ಟು ಎಲ್ಲರೂ ಅದನ್ನು ನೋಟ್ ಮಾಡಿಕೊಂಡು ಈ ವರ್ಷದ ಈ ಕಾರ್ಯಕ್ರಮಕ್ಕೆ ಪೊಲೀಸ್ ಗ್ರೌಂಡಿಗೆ ಬರಬೇಕು ಅಂತ ನಾವು ವಿನಂತಿ ಮಾಡ್ತೀವಿ. ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಕಲಾದ್ಕಿ, ಭಾರತ ವೈಭವ ನ್ಯೂಸ್, ರಾಮದುರ್ಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.